ಹಾಯ್ ಎಲ್ರಿಗೂ ನಮಸ್ಕಾರ. ಡೈಲಿ ಸ್ಟೋರಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ವರ್ಷಿಣಿ ಜಾನಕಿರ. ಮುಂದಿನ ವಿಡಿಯೋದಲ್ಲಿ ಆಂಜನೇಯನ ಮದುವೆಯ ಬಗ್ಗೆ ಇನ್ನಷ್ಟು ಕಥೆಗಳನ್ನ ನಾನು ಹೇಳ್ತೀನಿ ಅಂತ ಹೇಳಿದ್ದೆ. ಮತ್ತೆ ತಡ ಶುರು ಮಾಡೋಣ. ಎಸ್, ಒಂದ್ಸಲ ಏನಾಗತ್ತೆ ಅಂದ್ರೆ, ವರುಣದೇವನ ಪರವಾಗಿ ಆಂಜನೇಯ ಏನಿದಾನೆ ರಾವಣನ ಜೊತೆ ಯುದ್ಧಕ್ಕೆ ಹೋಗಿರ್ತಾನೆ. ಆ ಸಂದರ್ಭದಲ್ಲಿ ರಾವಣನ ಜೊತೆ ಯುದ್ಧ ಮಾಡಿದಂತಹ ಆಂಜನೇಯ ಆ ಯುದ್ಧದಲ್ಲಿ ಗೆಲ್ತಾನೆ ಕೂಡ. ಆಗ ಏನಾಗತ್ತೆ ಅಂದ್ರೆ, ರಾವಣನಿಗೆ ಆಂಜನೇಯನ ಶಕ್ತಿ, ಪರಾಕ್ರಮ, ಶೌರ್ಯನ ನೋಡಿ ಒಂದ್ಸಲ ಗಾಬರಿ ಅನ್ಸುತ್ತೆ. ಇಷ್ಟೊಂದು ಶಕ್ತಿ ಆಂಜನೇಯನಿಗೆ ಎಲ್ಲಿಂದ ಬರಕ್ ಸಾಧ್ಯ ಅಂತ ಹೇಳ್ಬಿಟ್ಟು ರಾವಣ ಅದನ್ನ ಹುಡ್ಕೋಕ್ ಹೊರಡ್ತಾನೆ. ಆಗ ರಾವಣನಿಗೆ ಗೊತ್ತಾಗುತ್ತೆ, ಆಂಜನೇಯ ಏನಿದಾನೆ ಅವನು ಶಿವನ ಇನ್ನೊಂದು ಅವತಾರ ಅಂತ. ಆಗ ಏನ್ ಮಾಡ್ತಾನೆ ರಾವಣ ಅಂತ ಹೇಳಿದ್ರೆ, ರಾವಣನಿಗೆ ಒಬ್ಳು ಸಹೋದರಿ ಇರ್ತಾಳೆ, ಚಂದ್ರನಕನ ಅಂತ ಹೇಳ್ಬಿಟ್ಟು. ಚಂದ್ರನಕನಿಗೆ ಒಬ್ಳು ಮಗಳಿರ್ತಾಳೆ, ಆನಂದ ಕುಸುಮ ಅಂತ ಹೇಳ್ಬಿಟ್ಟು. ಈ ಆನಂದ ಕುಸುಮ ಏನಿರ್ತಾಳೆ ಶಿವನ ಪರಮ ಭಕ್ತಿ ಆಗಿರ್ತಾಳೆ. ಇವಳು ಶಿವನ ಪರಮ ಭಕ್ತಿ ಆಗಿರೋದಲ್ಲದೆ ಶಿವನ ಮದುವೆ ಆಗ್ಬೇಕು ಅಂತ ಬಯಸಿರ್ತಾಳೆ. ಅವಳ ಭಕ್ತಿ, ಅವಳ ಶ್ರೇಷ್ಠತೆಗೆ ಒಪ್ಪಿದಂತಹ ಶಿವ ಅವಳಿಗೊಂದು ಮಾತು ಹೇಳ್ತಾನೆ, ನೋಡು, ನಾನು ಇನ್ನೊಂದು ಜನ್ಮ ತಾಳಿ ಬಂದಾಗ ನಾನಿನ್ನ ಮದ್ವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಆನಂದ ಕುಸುಮಂಗೆ ಹೇಳಿರ್ತಾನೆ. ಈಗ ಶಿವ ಏನಿದಾನೆ ಆಂಜನೇಯನ ರೂಪದಲ್ಲಿ ಭೂಮಿಗೆ ಬಂದಿರ್ತಾನೆ. ಈಗ ಏನಾಗತ್ತೆ ಅಂದ್ರೆ, ಆಂಜನೇಯ ಆನಂದ ಕುಸುಮಳನ್ನ ಮದುವೆ ಆಗಕ್ಕೆ ಒಪ್ಕೊಳ್ತಾನೆ, ಆದ್ರೆ ಒಂದು ಷರತ್ತಿನ ಮೇರೆಗೆ. ಆ ಷರತ್ತು ಏನಂತ ನಿಮ್ಗೂ ಗೊತ್ತಿರುತ್ತೆ. ಅವನು ಆಜನ್ಮ ಬ್ರಹ್ಮಚಾರಿ ಆಗಿರೋದ್ರಿಂದ ನಾನು ಬ್ರಹ್ಮಚಾರತ್ವನ ಕಾಪಾಡ್ಕೊಳ್ಳೋದಾದ್ರೆ ಮಾತ್ರ ನಾನು ನಿನ್ನ ಮದ್ವೆ ಆಗ್ತೀನಿ ಅಂತ ಹೇಳಿ ಆ ಷರತ್ತಿನ ಮೇಲೆ ಆನಂದ ಕುಸುಮನ ಮದ್ವೆ ಆಗ್ತಾನೆ. ಇದೇ ತರ ಇನ್ನೊಂದು ಕಥೆ ಇದೆ, ವರುಣದೇವನ ಮಗಳಾದ ಸತ್ಯವತಿಯ ಕಥೆ. ಏನಿದೆ, ಇವಾಗ ರಾವಣನ ಜೊತೆ ಯುದ್ಧಕ್ಕೆ ಹೋಗಿರ್ತಾನಲ್ಲ ಆಂಜನೇಯ, ಅದೇ ಕತೆ. ಈಗ ರಾವಣನ ಜೊತೆ ಯುದ್ಧಕ್ಕೆ ಹೋದಂತ ಆಂಜನೇಯನ ಪೌರುಷ ಪರಾಕ್ರಮನ ನೋಡಿದಂತ ವರುಣದೇವ ಏನಿದಾನೆ ತನ್ನ ಮಗಳನ್ನ ಮದುವೆ ಆಗ್ತಾನ ಅಂತ ಹೇಳ್ಬಿಟ್ಟು ಇವನು ಆಂಜನೇಯನ ಕೇಳೋದಿಲ್ಲ, ಬದಲಾಗಿ ಆಂಜನೇಯನ ತಾಯಿಯಾದ ಅಂಜನಾಳ ಹತ್ರ ಹೋಗಿ ಕೇಳ್ಬಿಟ್ಟಿರ್ತಾನೆ ವರುಣದೇವ. ಆಗ ಅಂಜನಾಳಿಗೆ ಏನಂದ್ರೆ, ಇವಾಗ ಆಂಜನೇಯನ ಬ್ರಹ್ಮಚಾರತ್ವದ ಬಗ್ಗೆ ಎಲ್ಲ ಅಷ್ಟು ಅರಿವಿಲ್ಲದೆ ಇರೋ ಕಾರಣಕ್ಕೆ ಅಂಜನಾ ಏನ್ ಮಾಡ್ತಾಳೆ, ಒಪ್ಕೊಂಡ್ಬಿಡ್ತಾಳೆ. ಹಾ ಸರಿ, ನನ್ನ ಮಗ ನಿಮ್ಮ ಮಗಳನ್ನ ಮದ್ವೆ ಆಗ್ತಾನೆ, ನಿಮ್ಮ ಮಗಳಾದಂತಹ ಸತ್ಯವತಿನ ಮದ್ವೆ ಆಗ್ತಾನೆ ಅಂತ ಹೇಳ್ಬಿಟ್ಟು ಅಂಜನಾ ಏನಿದ್ದಾಳೆ ವರುಣದೇವಂಗೆ ಮಾಡ್ಕೊಟ್ಬಿಡ್ತಾಳೆ. ಈಗ ಏನಾಗತ್ತೆ ಅಂತ ಹೇಳಿದ್ರೆ, ಆಂಜನೇಯಂಗೆ ಅಂಜನಾ ತನ್ನ ತಾಯಿಯಾದಂತಹ ಅಂಜನ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳಕ್ಕೋಸ್ಕರ ವರುಣದೇವನ ಮಗಳಾದಂತಹ ಸತ್ಯವತಿನ ಒಂದು ಷರತ್ತಿನ ಮೇರೆಗೆ ಮದ್ವೆ ಆಗ್ತಾನೆ. ಆ ಷರತ್ತು ಏನಂತ ನಿಮ್ಗೆ ಗೊತ್ತಿರುತ್ತೆ, ತನ್ನ ಬ್ರಹ್ಮಚಾರತ್ವನ ಕಾಪಾಡಿಕೊಳ್ಳೋದ್ರೆ ಮಾತ್ರ ನಾನು ಇನ್ನ ಮದ್ವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ವರುಣದೇವನ ಮಗಳಾದಂತಹ ಸತ್ಯವತಿನ ಕೂಡ ಆಂಜನೇಯ ಮದುವೆ ಆದ ಅಂತ ಉಲ್ಲೇಖ. ಆಂಜನೇಯ ಮದುವೆಯ ಬಗ್ಗೆ ಇನ್ನೂ ಒಂದು ಕಥೆ ಇದೆ. ಆಂಜನೇಯ ಏನಿದಾನೆ ಲಂಕೆಗೆ ಹೋಗಿರ್ತಾನೆ ಅಲ್ವಾ, ಅಲ್ಲಿ ಹೋದಾಗ ಲಂಕೆಯನ್ನ ಧ್ವಂಸ ಮಾಡಿ ಅಲ್ಲಿ ಲಂಕೆಯನ್ನ ಸುಟ್ಟು ಬಂದಂತ ಸಂದರ್ಭದಲ್ಲಿ ಬರ್ತಾ ಇರುವಾಗ ಹಿಂದೂ ಮಹಾಸಾಗರದಲ್ಲಿ ಮುಳುಗಿ ಹೇಳ್ತಾನಂತೆ. ಅಂದ್ರೆ ಸ್ನಾನ ಮಾಡೋದು ಅಂತಾರಲ್ಲ, ಮುಳುಗಿ ಹೇಳ್ತಾ ಇರುವಂತ ಸಂದರ್ಭದಲ್ಲಿ ಆಂಜನೇಯನ ಬೆವರಿನ ಹಾನಿ ಮಕರ ಅನ್ನುವಂತಹ ಒಂದು ಮೊಸಳೆಯ ಬಾಯಿಯೊಳಗೆ ಹೋಗುತ್ತಂತೆ. ಹೋದಂತ ಸಂದರ್ಭದಲ್ಲಿ ಸ್ವಲ್ಪ ಸಮಯ ಅಥವಾ ಸ್ವಲ್ಪ ತಿಂಗಳುಗಳು ಆದ ನಂತರ ಆ ಮೊಸಳೆಗೆ ಒಂದು ಮಗನ ಜನನ ಆಗತ್ತಂತೆ. ಆ ಮಗನ ಹೆಸರೇ ಮಕರಧ್ವಜ. ಅದೇ ಮಕರಧ್ವಜ ಪಾತಾಳ ಲೋಕದ ದ್ವಾರಪಾಲಕ ಆಗಿರ್ತಾನೆ ಅಂತ ನೀವು ಕೇಳಿರ್ತೀರ ಮಕರಧ್ವಜನ ಹೆಸರನ್ನ. ಆಗ ರಾವಣನ ಸಂಬಂಧಿಯಾದಂತಹ ಅಹಿರಾವಣನ ಹಿಡಿತದಲ್ಲಿ ಪಾತಾಳ ಲೋಕ ಇರತ್ತಂತೆ. ಈ ಕಥೆಗಳ ಬಗ್ಗೆ ಅಥವಾ ರಾವಣನ ಸಂಬಂಧಿಯಾದಂತಹ ಅಹಿರಾವಣನ ಬಗ್ಗೆ ಅದ್ಭುತ ರಾಮಾಯಣದಲ್ಲಿ ಬಿಟ್ರೆ ವಾಲ್ಮೀಕಿ ರಾಮಾಯಣದಲ್ಲಿ ಎಲ್ಲೂ ಉಲ್ಲೇಖ ಇಲ್ಲ. ಇಷ್ಟು ಕಥೆಗಳೇನಿದಾವೆ ನಮ್ಮ ಆಂಜನೇಯನ ಮದುವೆಯ ಬಗ್ಗೆ ಇರುವಂತಹ ಉಲ್ಲೇಖ ಹಾಗೂ ವದಂತಿಗಳು. ಹೋಪ್ ಈ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಯಾವ್ದಾದ್ರು ವಿಡಿಯೋಸ್ಗಳು ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ನಾನು ಆ ವಿಡಿಯೋಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಕೂಡ. ಮುಂದಿನ ವಿಡಿಯೋದಲ್ಲಿ ಹೊಸ ಕಥೆಯ ಜೊತೆಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.